ಮುಖ್ಯ ಗುರುತಿನ ಪ್ರಶ್ನೆ ಸಂಖ್ಯೆ 80 ಶ್ರೀ ಗೋವಿಂದ ನನ್ನ ಸಹೋದ್ಯೋಗಿ ಶ್ರೀ ಗೋವಿಂದರಾಜ್ ಅವರ ಪರವಾಗಿ ಮಾನ್ಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವರಿಂದ ಉತ್ತರ ಬಯಸ್ತೇನೆ. ಉತ್ತರವನ್ನು ನೀಡಲಾಗಿದೆ. ಸನ್ಮಾನ್ಯ ಸಭಾಪತಿಯವರೇ, ಮಾನ್ಯ ಸಚಿವರು ಉತ್ತರ ಕೊಟ್ಟಿದ್ದಾರೆ. ರಾಜ್ಯದಲ್ಲಿ ಒಟ್ಟು ಖಾಸಗಿ ಔಷಧಿ ಮಳಿಗೆಗಳು 37,130 ಇದೆ. ಇದರಲ್ಲಿ ಸರ್ಕಾರಿ ಆಸ್ಪತ್ರೆ ಆವರಣದಲ್ಲಿ 7 ಜನತಾ ಬಜಾರ್ ಕೇಂದ್ರಗಳು, 23 ಜನಸಂಜೀವಿನಿ ಕೇಂದ್ರಗಳು ಹಾಗೂ 122 ಜನೌಷಧಿ ಕೇಂದ್ರಗಳು ಇರ್ತವೆ. ನನ್ನ ಸ್ನೇಹಿತರು ಕೇಳಿರ್ತಕ್ಕಂಥ ಪ್ರಶ್ನೆ ಏನು ಅಂತ ಹೇಳಿದರೆ, ಎಷ್ಟು ತಾವು ಇನ್ಸ್ಪೆಕ್ಷನ್ ಮಾಡಿದ್ದೀರಿ, ಎಷ್ಟನ್ನು ರದ್ದು ಮಾಡಿದ್ದೀರಿ ಮತ್ತು ಏನೇನು ಆಕ್ಷನ್ ತಗೊಂಡಿದ್ದೀರಿ, ಏನು ವೈಲೇಷನ್ ಆಗಿದೆ ಅಂತ ಕೇಳಿದ್ದಾರೆ. ಆ ಪ್ರಕಾರವಾಗಿ 2023-24ನೇ ಸಾಲಿನಲ್ಲಿ 21,694 ಪರಿವೀಕ್ಷಣೆಗಳಾಗಿದೆ. ಅಮಾನತುಗೊಳಿಸಿದಂತಹ ಪರವಾನಗಿಗಳ ಸಂಖ್ಯೆ 1,245, ರದ್ದುಪಡಿಸಿದಗಳ ಪರವಾನಗಿಗಳ ಸಂಖ್ಯೆ 292. ಯಾವ ಕಾರಣಕ್ಕೋಸ್ಕರವಾಗಿ ನೀವು ರದ್ದು ಮಾಡಿದ್ದೀರಿ, ಏನು ವೈಲೇಷನ್ ಇತ್ತು ಅಂತಕ್ಕಂಥದ್ದು ಕೂಡ ತಾವು ಇದರಲ್ಲಿ ಕೊಟ್ಟಿಲ್ಲ. ದಯಮಾಡಿ ಅದನ್ನು ತರಿಸ್ಕೊಡಿ ನಮ್ಮ ಮಾನ್ಯ ಸದಸ್ಯರಿಗೆ. ಇನ್ನೊಂದು ಕಡೆ ತಾವು ಹೇಳಿದ್ದೀರಿ 23 ಪ್ರಕರಣಗಳನ್ನು ಕೂಡ ನಾವು ಮೊಕದ್ದಮೆ ಹೂಡಿದ್ದೀವಿ ಅಂತ ಹೇಳಿದ್ದೀರಿ. ಅದರಲ್ಲಿ ಒಂದು ಸ್ಪೆಷಲ್ ಕೋರ್ಟ್ ಫಾರ್ ಎಕನಾಮಿಕ್ ಅಫೆನ್ಸಸ್ ಅಂತ ಹಾಕಿದ್ದೀರಿ, ಸೆಕ್ಷನ್ ಹಾಕಿದ್ದೀರಿ. ಅದು ನಮಗೆ ಅರ್ಥ ಆಗ್ತಾಯಿಲ್ಲ. ಯಾವ ಆರ್ಥಿಕ ಅಪರಾಧವನ್ನು ಈ ಪರವಾನಗಿ ಪಡೆದಂಥ ಮಳಿಗೆಗಳು ಮಾಡಿದ್ದಾರೆ ಅಥವಾ ಡೀಲರ್ಸ್ ಮಾಡಿದ್ದಾರೆ ಅಂತಕ್ಕಂಥದ್ದು ದಯಮಾಡಿ ತಾವು ಕೊಡಬೇಕು ಅಂತ ಕೇಳ್ತೇನೆ. ಇನ್ನೊಂದು ಸನ್ಮಾನ್ಯ ಸಭಾಪತಿಯಲ್ಲಿ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಗಳು ಗಡಿನಾಡು ಜಿಲ್ಲೆಗೆ, ಇವು ಆಂಧ್ರ ಮತ್ತು ತಮಿಳುನಾಡಿಗೆ ಹೊಂದ್ಕೊಂಡಿರ್ತಕ್ಕಂಥದ್ದು. ಇಲ್ಲಿ ಸಾಕಷ್ಟು ರೀತಿಯಲ್ಲಿ ಆ ಭಾಗದ ಜನ ಬರ್ತಾರೆ. ಸಾಕಷ್ಟು ರೀತಿಯಲ್ಲಿ ಕೋಲಾರ ಜಿಲ್ಲೆಯಲ್ಲಿ ಮಾದಕ ಔಷಧಿಗಳನ್ನು ಕೂಡ ದುರುಪಯೋಗ ಆಗ್ತಕ್ಕಂಥದ್ದಿದೆ. ಯಾವುದು ರೋಗಿಗಳಿಗೆ ತಲುಪಬೇಕಾಗಿತ್ತು ಅದನ್ನು ಯುವಕರು ಮತ್ತು ಬೇರೆಯವರು ಉಪಯೋಗ ಮಾಡ್ತಾರೆ ಅಂತಕ್ಕಂಥದ್ದು ಕೂಡ ಸಚಿವರ ಗಮನಕ್ಕೆ ಬಂದಿದೆ ಅಂತೇಳಿ ನನ್ನ ಸದಸ್ಯರು ನನ್ನ ಸ್ನೇಹಿತರು ತಿಳಿಸಿದರು. ತಾವು ಕೂಡ ವಿಸಿಟ್ ಮಾಡಿದ್ದಾರಂತೆ, ಕೋಲಾರ ಜಿಲ್ಲೆಗೆ ಕೂಡ ವಿಸಿಟ್ ಮಾಡಿದ್ದಾರಂತೆ ಕೂಡ. ಅಲ್ಲಿ ಜಿಲ್ಲಾಧಿಕಾರಿಗಳು ಕೂಡ ಇನ್ಸ್ಪೆಕ್ಷನ್ ಮಾಡಿ CCTV ಹಾಕಿ ಯಾರು ಬರ್ತಾರೆ, ಯಾರು ಪರ್ಚೇಸ್ ಮಾಡ್ತಾರೆ ಅಂತಕ್ಕಂಥದ್ದು ಕೂಡ ಹೇಳಿದ್ದಾರೆ. ಸರ್ ಬಂದೆ ಒಂದು ನಿಮಿಷ ಸರ್. ಇಲ್ಲಿ ಮೊನ್ನೆ ಪ್ರಜಾವಾಣಿ ಪತ್ರಿಕೆಯಲ್ಲಿ ವರದಿಯಾಗಿದೆ 28/7/2024 ಪ್ರವಾಸಿ ಮಂದಿರ ಆವರಣದಲ್ಲಿ ಕೆಮ್ಮಿನ ಔಷಧಿ ಬಾಟಲಿಗಳು ಅಂತಕ್ಕಂಥದ್ದನ್ನು ಕೂಡ ಎಲ್ಲೋ ಒಂದು ಕಡೆ ದುರುಪಯೋಗ ಆಗ್ತಕ್ಕಂಥದ್ದಿದೆ. ದಯಮಾಡಿ ಇದರ ಬಗ್ಗೆ ತನಿಖೆ ನಡೆಸಬೇಕು. ಮತ್ತು ಏನು ಡೆಪ್ಟಿ ಕಮಿಷನರ್ ಅಕ್ರಮ್ ಪಾಷ ಅವರು ಏನು ಹೇಳಿದ್ದಾರೆ, ಕೋಲಾರ ಜಿಲ್ಲೆಯಲ್ಲಿರ್ತಕ್ಕ ಔಷಧಿ ಅಂಗಡಿಗಳಿಗೆ CCTV ಕಡ್ಡಾಯ ಮಾಡಬೇಕು ಅಂತಕ್ಕಂಥದ್ದನ್ನು ಕೂಡ ಈ ಬಗ್ಗೆ ಕ್ರಮ ವಹಿಸಬೇಕು ಅಂತ ಕೇಳ್ತೇನೆ. ನಂತರವಾಗಿ ಸ್ಟಾಫ್ ಬಗ್ಗೆ ತಮ್ಮದ್ರ ಕೇಳ್ತೇನೆ. ಮಾನ್ಯ ಸಭಾಪತಿಗಳೇ, ಈಗ ಉತ್ತರದಲ್ಲಿ ನಾವು ಎಲ್ಲವನ್ನು ಕೂಡ ಬಹಳ ಎಲ್ಲ ಮಾಹಿತಿಗಳನ್ನ ಸಂಪೂರ್ಣವಾಗಿ ನೀಡಿದ್ದೇವೆ. ಎಷ್ಟೆಷ್ಟು ಪ್ರಕರಣಗಳನ್ನ ನಾವು ಏನೇನು ಕ್ರಮ ತಗೊಂಡಿದ್ದೇವೆ ಅಂತ. ಸುಮಾರು 292 ನಾವು ಔಷಧಾಲಯಗಳನ್ನು ರದ್ದು ಮಾಡಿದ್ದೀವಿ, ಸಸ್ಪೆಂಡ್ ಮಾಡಿದ್ದೀವಿ. ಯಾವ್ಯಾವ ಕಾರಣಕ್ಕೆ ಏನೇನು ಮಾಡಿದ್ದೀರಾ ಅಂತ ಕೇಳಿದ್ದೀರಾ. ಸೆಕ್ಷನ್ ಹಾಕಿದ್ದೀರಿ, ಅದರಲ್ಲಿ ಸೆಕ್ಷನ್ಗಳು ಮಾನ್ಯ ಸಭಾಪತಿಗಳೇ ಅವರವರ ಏನೇನು ಅಫೆನ್ಸಸ್ ಏನಾಗಿರ್ತದೆ ಅದರ ಪ್ರಕಾರ ನೋಡ್ಕೊಂಡು ಅವ್ರು ಮಾಡಿರ್ತಾರೆ. ಅವ್ರು ಇಲ್ಲಿಗೆಲ್ಲ ಆಗಿ ಏನಾದ್ರು ಮಾರಾಟ ಮಾಡಿದಾರ, ವಿದೌಟ್ ಪ್ರಿಸ್ಕ್ರಿಪ್ಷನ್ ಮಾರಾಟ ಮಾಡಿದಾರ, ಎಲ್ಲ ಚೆಕ್ ಮಾಡಿ ಅವರು ಅದರ ಪ್ರಕಾರ ಅವರು ಬೇರೆ ಬೇರೆ ಏನೇನು ಕಾನೂನು ಅಡಿಯಲ್ಲಿ ಬರ್ತದೆ ಮಾಡಿದ್ದಾರೆ. ಅದೇ ಕ್ರಮಗಳು ತಗೊಂಡಿದ್ದಾರೆ. ಪ್ರತಿಯೊಂದು ಕೂಡ ನಾನು ಬಹುಶಃ ಅದು ಇನ್ನು ಬೇರೆ ಸಂದರ್ಭದಲ್ಲಿ ಹೇಳ್ಬೇಕಾಗ್ತದೆ. ಯಾಕಂದ್ರೆ ಆ ಮಾಹಿತಿ ನನ್ನ ಸದ್ಯಕ್ಕಿಲ್ಲ. ಯಾವ್ಯಾವ ಸೆಕ್ಷನ್ ಅಡಿಯಲ್ಲಿ ತರಿಸ್ಕೊಡ್ತೀನಿ. ಅದೇ ರೀತಿಯಾಗಿ ನಾವು ಈ ಏನು ಮಾದಕ ವಸ್ತುಗಳೇನಿರ್ತದೆ ಅಂದರೆ ಈ ನರ್ಕೋಟಿಕ್ ಥರ ಇರುವಂಥ ಏನು ಔಷಧಿಗಳು, ಅದರ ಬಗ್ಗೆನೂ ಕೂಡ ನಾವು ಕ್ರಮಗಳು ತಗೊಂಡಿದ್ದೇವೆ. ಅದನ್ನು ಕೂಡ ನಾನು ಸ್ಪಷ್ಟವಾಗಿ ಎಷ್ಟೆಷ್ಟು ಅಂತ ಹೇಳಿದ್ದೀನಿ, ಎಷ್ಟು ಕೇಸ್ಗಳು ಬುಕ್ ಮಾಡಿದ್ದೀವಿ ಅಂತ ಅದನ್ನು ಹೇಳಿದ್ದೀನಿ. ಸುಮಾರು ಈ ವರ್ಷ 6 ಕೇಸ್ ಫೈಲ್ ಮಾಡಿದ್ದೀವಿ, 24 ಸಸ್ಪೆಂಡ್ ಮಾಡಿದ್ದೀವಿ. ಮತ್ತು ಈ ವರ್ಷ ಅಪ್ ಟು ಈ 23-24 ಇನ್ಸ್ಪೆಕ್ಷನ್ 205 ಮಾಡಿದ್ದೀವಿ. ಸೊ ಅದನ್ನು ಕೂಡ ಮಾಡಿದ್ದೀವಿ ಮಾನ್ಯ ಸಭಾಪತಿಗಳೇ. ಆಮೇಲೆ ಅವ್ರ ಮೇಲೆ ಏನೇನು ಅಫೆನ್ಸಸ್ ಏನೇನು ತಪ್ಪು ಮಾಡಿ ಅದ್ರ ಮೇಲೆ ಕ್ರಮ ತಗೊಂಡಿದ್ದೀವಿ. ಮತ್ತು ಈ ನರ್ಸಿಂಗ್ ಹೋಮ್ಗಳಲ್ಲಿ ಆಸ್ಪತ್ರೆಗಳಲ್ಲೂ ಕೂಡ ಸ್ಯಾಂಪಲ್ಗಳು ಡ್ರಾ ಮಾಡಿ ಸುಮಾರು ಅವ್ರ ಮೇಲೂ ಕೂಡ ಆ ಮೆಡಿಸಿನ್ ಕ್ವಾಲಿಟಿ ಇಲ್ಲದೆ ಹೋದರೆ ಅದ್ರ ಮೇಲೂ ಕೂಡ ಕ್ರಮ ತಗೊಂಡಿದ್ದೀವಿ. ಸುಮಾರು 177 ಕೇಸ್ಗಳಲ್ಲಿ NSQ ರಿಪೋರ್ಟ್ ಆಗಿದೆ. 6 ಕನ್ವಿಕ್ಷನ್ ಕೂಡ ಆಗಿದೆ ಮಾನ್ಯ ಸಭಾಪತಿಗಳೇ. ಈ ಪ್ರಕರಣಗಳಲ್ಲಿ ಖಾಸಗಿ ಒಂದು ವ್ಯಾಪಾರ ಮಾಡ್ತಕ್ಕಂಥ ಅಂದರೆ ನರ್ಸಿಂಗು ಹಾಸ್ಪಿಟಲ್ಸು, ನರ್ಸಿಂಗ್ ಹೋಮ್ಗಳು ಎಲ್ಲ ಕಡೆ ಅಲ್ಲಿ ತಪಾಸಣೆ ಮಾಡಿ 6 ಕನ್ವಿಕ್ಷನ್ ಆಗಿದೆ. 20 ಕಡೆ ಪ್ರಾಸಿಕ್ಯೂಷನ್ ಫೈಲ್ ಮಾಡಿದ್ದೀವಿ. ಮತ್ತು
ಸುಮಾರು ಕಡೆ ಸುಮಾರು ಒಟ್ಟು 12,112 ಸ್ಯಾಂಪಲ್ ಡ್ರಾ ಮಾಡಿದ್ದೀವಿ ಈ ವರ್ಷ. ಅದೆಲ್ಲ ನಾವು ಮಾಡಿದ್ದೀವಿ. ಸೊ ಅದರಿಂದ ನಮ್ಮ ಇಲಾಖೆ ಡ್ರಗ್ ಕಂಟ್ರೋಲ್ ಡಿಪಾರ್ಟ್ಮೆಂಟ್ ಏನು ಆರ್ಥಿಕ ಅಪರಾಧ ಅಂದ್ರೆ ಏನಾಗಿದೆ ಅಂತಕ್ಕಂಥ ಕ್ಲಾರಿಫಿಕೇಶನ್ ಕೊಡಿ ಅಂತ ಕೇಳಿದೆ. ಅದು ನನಗೆ ಎಲ್ಲ ಅದನ್ನು ಡೀಟೇಲ್ ಆಗಿ ಆಮೇಲೆ ಕೊಡ್ತೀನಿ. ಕಳ್ಸ್ಕೊಡಿ, ಆಯ್ತು. ಯಾವ ಆಧಾರದ ಮೇಲೆ ಮಾಡಿದ್ದಾರೆ ಆಮೇಲೆ ಕಳ್ಸ್ಕೊಡ್ತೀನಿ. ಕೊನೆಯದಾಗಿ ಪ್ರಶ್ನೆ ಸರ್, ಕೋಲಾರ ಜಿಲ್ಲೆ 6 ಹುದ್ದೆಗಳಿದ್ದಾವೆ. ಅಲ್ಲಿ ಇರ್ತಕ್ಕಂಥದ್ದು 2 ಹುದ್ದೆ. ಅಲ್ಲಿ ಕೂಡ ಇನ್ಸ್ಪೆಕ್ಟರ್ ಇಲ್ಲ, ಡ್ರಗ್ ಇನ್ಸ್ಪೆಕ್ಟರ್ ಇಲ್ಲ, ಏನಿಲ್ಲ. ಆಮೇಲೆ ಕೂಡ ಅಲ್ಲಿ ಖಾಲಿ ಇರ್ತಕ್ಕಂಥ 4 ಹುದ್ದೆಗಳಿದ್ದಾವೆ. ಇದನ್ನು ಭರ್ತಿ ಮಾಡಿಲ್ಲ. ಅಲ್ಲಿ ಇರ್ತಕ್ಕಂಥ ಸಾವಿರಾರು ಔಷಧಿ ಅಂಗಡಿಗಳಿದ್ದಾವೆ. ಇದನ್ನು ನಿಯಂತ್ರಣ ಮಾಡೋದು ಹೇಗೆ? ಆಮೇಲೆ ರಾಜ್ಯದಲ್ಲಿ ಕೂಡ ಅಷ್ಟೇ ಸನ್ಮಾನ್ಯ ಸಭಾಪತಿಯವರೇ, ಸುಮಾರು ಸ್ಯಾಂಕ್ಷನ್ ಪೋಸ್ಟು ಯಾವ ಇನ್ಸ್ಪೆಕ್ಟರ್ ಹುದ್ದೆಗಳು ಏನಿದೆ 112 ಇದೆ. ಭರ್ತಿಯಾಗಿರೋದು ಕೇವಲ 8 ಮಾತ್ರ. ಖಾಲಿ ಇರ್ತಕ್ಕಂಥ 114 ಇದೆ. ಸನ್ಮಾನ್ಯ ಸಭಾಪತಿಯವರೇ, ಇಲಾಖೆ ಹೇಗೆ ಕಾರ್ಯನಿರ್ವಹಣೆ ಮಾಡ್ತದೆ? ಇದ್ರ ಬಗ್ಗೆ ಏನು ಕ್ರಮ ಕೈಗೊಂಡಿದ್ದೀರಿ ಅಂತ. ಇನ್ನು 69 ಪೋಸ್ಟ್ ಇದೆ, ಭರ್ತಿ ಇನ್ನು ಭರ್ತಿ ಇದೆ, ಖಾಲಿ ಇರ್ತಕ್ಕಂಥ ಜಾಸ್ತಿ ಇದೆ. ಏನ್ ಮಾಡ್ತೀರಿ ಅಂತಕ್ಕಂಥ ದಯಮಾಡಿ. ಈಗ ಮಾನ್ಯ ಸಭಾಪತಿಗಳೇ, ಅದು ಮೊದಲು ಕೇಳಿದ ಪ್ರಶ್ನೆಗೆ ಅದು ಇಕನಾಮಿಕ್ ಅಫೆನ್ಸಸ್ ಕೋರ್ಟ್ ನಲ್ಲೇ ನಾವು ಫೈಲ್ ಮಾಡಬೇಕು ಅಂತ ನಮ್ಮ ರೂಲ್ಸ್ ಅಲ್ಲಿ ಇರುವಂತದ್ದು. ಅದು ಇಕನಾಮಿಕ್ ಅಫೆನ್ಸ್ ಅಂತ ಹೇಳಿದ್ರೆ ಆ ಕೋರ್ಟ್ ಅಲ್ಲೇ ಫೈಲ್ ಮಾಡಬೇಕು ಅಂತ. ಬಟ್ ಆಲ್ ಡ್ರಗ್ ರಿಲೇಟೆಡ್ ಅಫೆನ್ಸಸ್, ಅದಕ್ಕೋಸ್ಕರ ಆ ಕೋರ್ಟು ಇಕನಾಮಿಕ್ ಅಫೆನ್ಸಸ್ ಕೋರ್ಟ್. ಅದು ಇಕನಾಮಿಕ್ ಅಫೆನ್ಸ್ ಆಗಿದೆ ಅಂತ ಅನ್ನಲ್ಲ, ಅಂದರೆ ನಾವು ಬೇರೆದಕ್ಕೆ ನಾವು ಏನು ಹೋಲಿಕೆ ಮಾಡ್ತೀವಿ ಅದಕ್ಕೆ ಬರೋದಿಲ್ಲ. ಬಟ್ ಎನಿ ಡ್ರಗ್ ರಿಲೇಟೆಡ್ ಈ ಥರ ಏನು ನಮಗಲ್ಲಿ ತಪ್ಪನ್ನು ಕಂಡು ಬಂದರೆ ಇಕನಾಮಿಕ್ ಅಫೆನ್ಸಸ್ ಕೋರ್ಟಲ್ಲಿ ಹಾಕಬೇಕು ಅಂತ ಇರುವಂಥ ಕಾನೂನು. ಕಾಯ್ದೆ ಪ್ರಕಾರ. ಆಮೇಲೆ ಎರಡನೇ ನಾವು ಕೇಳಿರುವಂಥದ್ದು ಕಾಯ್ದೆ ಪ್ರಕಾರ ಮಾಡಿರ್ತಾರೆ. ಆಮೇಲೆ ಈ ಡ್ರಗ್ ಇನ್ಸ್ಪೆಕ್ಟರ್ಸು 112, ಇದೊಂದು ಕೊನೆ ಮಾನ್ಯ ಸಭಾಪತಿಗಳೇ, ಅದು ಬಹಳ ಸ್ಪಷ್ಟವಾಗಿ ಕೇಳೋದು. 112 ಹುದ್ದೆಗಳಲ್ಲಿ ಕೇವಲ 8 ಹುದ್ದೆಗಳು ಮಾತ್ರ ಡ್ರಗ್ ಇನ್ಸ್ಪೆಕ್ಟರ್ಸ್ ಇವತ್ತು ನಮ್ಮಲ್ಲಿ ನಿರ್ವಹಣೆ ಮಾಡ್ತಾ ಇದ್ದಾರೆ. ಅದರಲ್ಲಿ ಈಗ 83 ಹುದ್ದೆಗಳನ್ನ ಈಗ ನಾವು ಅದು ನೇಮಕಾತಿ ಆಗಿದೆ. ಆ ನೇಮಕಾತಿ ಆ ಸಂದರ್ಭದಲ್ಲಿ ಕೋರ್ಟ್ ಕಚೇರಿಗೆಲ್ಲ ಹೋಗಿ ಸ್ವಲ್ಪ ಅದು ತಡ ಆಯಿತು. ಹೈಕೋರ್ಟ್ ಏನು ಮಾಡಿದೆ, ಅದು ಈ ಎಕ್ಸ್ಪೀರಿಯನ್ಸ್ ಆ ಒಂದು ಕ್ರೈಟೀರಿಯಾ ಇತ್ತು, ಎಕ್ಸ್ಪೀರಿಯನ್ಸ್ ಇರೋನ ತಗೋಬೇಕು ಡ್ರಗ್ ಇನ್ಸ್ಪೆಕ್ಟರ್ ಅಂತ. ಅದು ಹೈಕೋರ್ಟ್ ಅದು ಬೇಕಾಗಿಲ್ಲ, ಫ್ರೆಶರ್ಸ್ನು ಕೂಡ ತಗೊಳ್ಳಿ ಅಂತ ಹೇಳೋದು. ಅದನ್ನು ನಾವು ಒಪ್ಕೊಂಡಿದ್ದೇವೆ. ಬಟ್ ಯಾರು ಇನ್ನೊಬ್ಬರು ಯಾರಿಗೆ ಸಿಕ್ಕಿಲ್ಲ ಅವರು ಸುಪ್ರೀಂ ಕೋರ್ಟ್ ಹೋಗಿದ್ದಾರೆ. ನಾವು ಇದೇ ಜನವರಿ 29ಕ್ಕೆ ಸುಪ್ರೀಂ ಕೋರ್ಟ್ ಮುಂದೆ ಬರ್ತಾ ಇದೆ. ನಾವು ಇಂಪ್ಲೀಡ್ ಮಾಡ್ಬಿಟ್ಟು ನಾವು ಸುಪ್ರೀಂ ಕೋರ್ಟಲ್ಲಿ ಇದೊಂದು ನೀವು ಕಂಡೀಷನ್ಲಿ ನಮಗೆ ಈ ಲಿಸ್ಟನ್ನು ಅಪ್ರೂವ್ ಮಾಡಿ ಅಂತ ನಾವು ಕೇಳ್ಕೊಳ್ತಾ ಇದ್ದೀವಿ. ಸೊ ಕಂಡೀಷನ್ ಅಪ್ರೂವಲ್ ಸಿಗುತ್ತೆ ಅಂತ ನಮಗೆ ಭರವಸೆ ಇದೆ. ಅವಾಗ ಈ ಪೋಸ್ಟ್ಗಳೆಲ್ಲ ಫಿಲ್ ಅಪ್ ಆಗ್ತದೆ ಮಾನ್ಯ ಸಭಾಪತಿಗಳು.